ಜಿಲ್ಲಾ ಪಂಚಾಯಿತಿಯಲ್ಲಿ 2024ನೇ ಸಾಲಿನ ಲೈಬ್ರರಿ ಮೆನ್ ಹುದ್ದೆಗಳು ಕಾಲ್ ಮಾಡಿದ್ದಾರೆ ಫ್ರೆಂಡ್ಸ್. ಯಾರ್ಯಾರು PUC ಪ್ಲಸ್ ಡಿಪ್ಲೊಮೊ ಲೈಬ್ರರಿಯನ್ ಮಾಡಿರ್ತಾರೋ ಅವರಿಗೆಲ್ಲ ಒಂದು ಸುವರ್ಣ ಅವಕಾಶ. ಹಾಗಾಗಿ ದಯಮಾಡಿ ಯಾರ್ಯಾರು ಲೈಬ್ರರಿ ಮೆನ್ ಹುದ್ದೆಗೆ ವಿದ್ಯಾರ್ಹತೆಯನ್ನು ಹೊಂದಿದಿರೋ ಅವರು ಅರ್ಜಿಯನ್ನು ಸಲ್ಲಿಸಬಹುದು. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು, ಅರ್ಜಿ ಶುಲ್ಕವೆಷ್ಟು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಬನ್ನಿ, ಎಲ್ಲಿ ಕಾಲ ಆಗಿದೆ, ಯಾವ ಡಿಸ್ಟಿಕ್ ಕಾಲ ಆಗಿದೆ, ಅರ್ಜಿ ಶುಲ್ಕವೆಷ್ಟು, ಕೊನೆಯ ದಿನಾಂಕ ಎಷ್ಟು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಡಿಯರ್ ಫ್ರೆಂಡ್, ಜಿಲ್ಲಾ ಪಂಚಾಯಿತಿಯಲ್ಲಿ ಹೊಸದಾಗಿ ರಿಕ್ರೂಟ್ಮೆಂಟ್ ನೇಮಕಾತಿ ಪ್ರಾರಂಭವಾಗಿದೆ. ಜಿಲ್ಲಾ ಪಂಚಾಯಿತಿಯಲ್ಲಿ ನೇಮಕಾತಿ 2024 ಆನ್ಲೈನ್ ಮುಖಾಂತರ ಅರ್ಜಿ ಪ್ರಾರಂಭವಾಗಿರ್ತಕ್ಕಂಥ ಫ್ರೆಂಡ್ಸ್. ಹಾವೇರಿ ಜಿಲ್ಲೆಯ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರುವ ಗ್ರಂಥ ಮೇಲ್ವಿಚಾರಕರ ಹುದ್ದೆಗೆ ನೇಮಕಾತಿಯಾಗಿ ಅಧಿಸೂಚನೆಯನ್ನು ಪ್ರಕಟ ಮಾಡಿದರೆ ಆಸಕ್ತ ಅಭ್ಯರ್ಥಿಗಳು ಈಗಲೇ ನೀವು ಅರ್ಜಿಯನ್ನು ಸಲ್ಲಿಸಿ. ಅಭ್ಯರ್ಥಿ ನಿಗದಿಪಡಿಸಿದ ದಿನಾಂಕದ ಒಳಗಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಹುದ್ದೆಗಳಿಗೆ ಅನುಗುಣವಾಗಿ ವಿದ್ಯಾರ್ಹತೆ, ವಯೋಮಿತಿ, ವೇತನ, ಅರ್ಜಿ ಸೇರಿದಂತೆ ಮುಂತಾದ ಮಾಹಿತಿಯನ್ನು ಈ ಅರ್ಜಿ ಸಲ್ಲಿಸುವ ಮುನ್ನ ಅಭ್ಯರ್ಥಿಗಳು ಅಧಿಸೂಚನೆಯನ್ನು ಸರಿಯಾಗಿ ಓದಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಫ್ರೆಂಡ್ಸ್. ನೇಮಕಾತಿ ಹಾವೇರಿ ಜಿಲ್ಲಾ ಪಂಚಾಯಿತಿ ವೇತನ ಶ್ರೇಣಿ ನಿಯಮದ ಪ್ರಕಾರ ಇರುತ್ತೆ. ಒಟ್ಟು 18 ಹುದ್ದೆಗಳನ್ನು ಕರೆದಿದ್ದಾರೆ ಫ್ರೆಂಡ್ಸ್. ಇದೊಂದು ಒಳ್ಳೆಯ ಉತ್ತಮ ಅವಕಾಶ. ಏನು, ಹಾವೇರಿ ಜಿಲ್ಲಾ ಪಂಚಾಯಿತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿ ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ 12th ಸರ್ಟಿಫಿಕೇಷನ್ಸ್ ಕೋರ್ಸ್ ಇನ್ ಲೈಬ್ರರಿಯಲ್ಲಿ ಒಂದು ಡಿಪ್ಲೊಮಾ ಪದವಿಯನ್ನು ಪಡ್ಕೊಂಡಿರಬೇಕು ಫ್ರೆಂಡ್ಸ್, ಮತ್ತು ಪೂರ್ಣಗೊಳಿಸಿರಬೇಕು. ಹಾವೇರಿ ಜಿಲ್ಲಾ ಪಂಚಾಯಿತಿ ಅಧಿಸೂಚನೆ ನಿಯಮಗಳ ಪ್ರಕಾರ ವೇತನವನ್ನು ಕೊಡ್ತಾರೆ. ಕನಿಷ್ಠ ಅವರ ವಯಸ್ಸು 18 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು, ಗರಿಷ್ಠ 35 ವರ್ಷ ಇರಬೇಕು ಫ್ರೆಂಡ್ಸ್. PWO ಅಂದರೆ ಹ್ಯಾಂಡಿಕ್ಯಾಪ್ಡ್, SC/ST, SC/ST ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇರುತ್ತದೆ. PWO ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತದೆ. ಅಂದರೆ ಕ್ಯಾಟಗರಿ 2A, 2B, 3rd B ವಿದ್ಯಾರ್ಥಿಗಳಿಗೆ 300 ರೂಪಾಯಿಗಳು ಸಹ ವೇತನ. 300 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಸಾಮಾನ್ಯ ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ 15/7 ಪ್ರಾರಂಭವಾಗಿದೆ. ಕೊನೆಯ ದಿನಾಂಕ 31/7/2024 ಅಂದರೆ ಅಧಿಸೂಚನೆಯನ್ನು ಇಲ್ಲಿ ನೋಡ್ರಿ, ಲಿಂಕ್ ಕೊಟ್ಟಿರ್ತೀವಿ. ಇಲ್ಲಿ haveri.nic.in ನಲ್ಲಿ ಅಧಿಕೃತ ವೆಬ್ಸೈಟು. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಅಪ್ಲೈ ಮಾಡೋದು ಅಲ್ಲೇ ಇದೆ. ಅದು ಇನ್ಫಾರ್ಮೇಷನ್ನು ಸಹ ಅಲ್ಲೇ ನೀವು ವಿವರವಾಗಿ ಓದ್ಕೊಳ್ಬೋದು ಫ್ರೆಂಡ್ಸ್. ಈಗ ಎಲ್ಲರೂ 18 ಹುದ್ದೆಗಳು ಯಾರ್ಯಾರು ಲೈಬ್ರರಿಯಲ್ಲಿ ಡಿಪ್ಲೊಮೊ ಮಾಡಿದರೋ ಅವರೆಲ್ಲರೂ ಸಹ ಈಗಲೇ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ. ಇದೇ ರೀತಿ ನೇಮಕಾತಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೊಸ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.